ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇರಾನ್, ಇಸ್ರೇಲ್, ಅಮೆರಿಕ ನಡೆಸ್ತಾ ಇರೋ ಗಲ್ಫ್ ಕದನದಲ್ಲಿ ಕೆಲವೇ ಗಂಟೆಗಳಲ್ಲಿ ದೊಡ್ಡ ಘಟನೆಗಳು ಆಗೋ ಸೂಚನೆ ಸಿಗ್ತಾ ಇದೆ. ದೊಡ್ಡ ಘಟನೆ, ಯುದ್ಧ ಜೋರಾಗೋದಕ್ಕಾಗಿರ್ಬೋದು ಅಥವಾ ಯುದ್ಧ ಕಮ್ಮಿ ಆಗೋದಕ್ಕಾಗಿರ್ಬೋದು, ಏನಾದ್ರು ಒಂದು ಆಗಲೇಬೇಕು. ಈಗ ಟ್ರಂಪ್ ಹಾಕಿರೋ ಡೆಡ್ಲೈನ್ ಏಪ್ರಿಲ್ 6ನೇ ತಾರೀಕು ಸೋಮವಾರಕ್ಕೆ ಮುಗಿತಾ ಇದೆ. ಈಗ ಟ್ರಂಪ್ ಆಲ್ರೆಡಿ ಮಂಗಳವಾರವನ್ನು ಪವರ್ ಪ್ಲಾಂಟ್ ಡೇ ಮತ್ತು ಬ್ರಿಡ್ಜ್ ಡೇ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅಂದರೆ ಮಂಗಳವಾರ ಇರಾನ್ನ ಪವರ್ ಪ್ಲಾಂಟ್ ಮತ್ತು ಸೇತುವೆಗಳನ್ನೆಲ್ಲ ಒಟ್ಟಿಗೆ ಒಂದು ಶಾಟ್ನಲ್ಲಿ ಹೊಡೆದು ಮುಗಿಸ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ಈ ಮಾತಿಗೆ ಇರಾನ್ ಅತ್ಯಂತ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದೆ. ಆಗಲಿ, ಅದೇನಾಗುತ್ತೋ ನೋಡೇ ಬಿಡೋಣ, ಇಡೀ ಪ್ರದೇಶವನ್ನು ಒಟ್ಟಿಗೆ ನಾಶ ಮಾಡ್ತೀವಿ ಅಂತ ಪ್ರತಿ ಎಚ್ಚರಿಕೆ ಕೊಟ್ಟಿದೆ. ಈತ ಇರಾನ್ ಮೇಲಿನ ಇಸ್ರೇಲ್ ದಾಳಿಗಳು ಕಂಟಿನ್ಯೂ ಆಗಿತ್ತು. ಈಗ ಮತ್ತೆ ಬುಷೆಹರ್ ಪ್ರಾಂತ್ಯದ ಮೇಲೆ ಬಾಂಬಿಂಗ್ ಶುರುವಾಗಿದೆ. ನ್ಯೂಕ್ಲಿಯರ್ ಸೈಟ್ ಇರೋ ಪ್ರಾಂತ್ಯದಲ್ಲೇ ಈ ದಾಳಿ ನಡೀತಾ ಇದ್ದು ಅಣು ವಿಕಿರಣದ ಭಯ ಶುರುವಾಗಿದೆ. ಆದರೆ ಇದುವರೆಗೂ ಕೂಡ ಅಣು ಲೀಕ್ನ ಅಥವಾ ವಿಕಿರಣ ಲೀಕ್ನ ರಿಸ್ಕ್ ಸಾಬೀತಾಗಿಲ್ಲ. ಆ ಥರ ಆಗಿದೆ ಅಂತ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಕೂಡ ಹೇಳಲಿಲ್ಲ. ಆದರೆ ಅದರ ಆತಂಕ ಶುರುವಾಗಿದೆ. ಈ ನಡುವೆ ಗಲ್ಫ್ ನಾಯಕರಿಗೆ ವಿದೇಶಾಂಗ ಸಚಿವ ಜೈಶಂಕರ್ ತುರ್ತು ಕರೆ ಮಾಡಿ ಮಾತನಾಡಿದ್ದು, ಯುದ್ಧ ತೀವ್ರವಾದ ಪರಿಣಾಮ ತೈಲ ಬೆಲೆ ಮತ್ತೆ ಏರಿಕೆಯಾಗಿದೆ. ಸೊ ಮುಂದಿನ ಕೆಲ ಗಂಟೆಗಳು ಈ ಯುದ್ಧದಲ್ಲಿ ಅತ್ಯಂತ ಕ್ರೂಷಿಯಲ್ ಗ್ಯಾರಂಟಿ. ಈ ಮೇಜರ್ ಬೆಳವಣಿಗೆಗಳ ಬಗ್ಗೆ ನಾವು ಕ್ವಿಕ್ ಆಗಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಈಗ ಮೊದಲಿಗೆ ಟ್ರಂಪ್ ಕೊಟ್ಟಿರೋ ಹೇಳಿಕೆಗೆ ಇರಾನ್ನ ಪ್ರತಿಕ್ರಿಯೆ ಬಗ್ಗೆ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬಿಡ್ತೇವೆ. ಇರಾನ್ ಯುದ್ಧ ಗಂಭೀರ ಸ್ಥಿತಿಗೆ ತಲುಪಿರೋ ಸಂದರ್ಭದಲ್ಲಿ ಏಪ್ರಿಲ್ 6ರ ಒಳಗಡೆ ಹೇಗಾದರೂ ಮಾಡಿ ಹಾರ್ಮುಜ್ ಓಪನ್ ಮಾಡಿಸಬೇಕು ಅಂತ ಟ್ರಂಪ್ ಪ್ರಯತ್ನ ಪಟ್ಟಿದ್ರು. ಒಂದಿನದ ಹಿಂದೆ ಅಶ್ಲೀಲ ಪದಗಳನ್ನೆಲ್ಲ ಬರೆದು ಬೈದಿದ್ರು. ಹಾಗಾದರೂ ಓಪನ್ ಮಾಡ್ತಾರಾ ಅಂಥೇಳಿ ಪ್ರೆಸಿಡೆಂಟ್ ಎಷ್ಟು ಸಿಟ್ಟಾಗಿದ್ದಾರೆ ಗೊತ್ತಾ ಅಂತ ತೋರಿಸ್ಕೊಳ್ಳೋಕೆ. ಆದರೆ ಇರಾನ್ ಇದನ್ನು ಕಡ್ಡಿ ತುಂಡು ಮಾಡದಂತೆ ರಿಜೆಕ್ಟ್ ಮಾಡಿದೆ. ಅಮೆರಿಕ ಏನಾದರೂ ಪವರ್ ಪ್ಲಾಂಟ್ ಮೇಲೆ ದಾಳಿ ಮಾಡಿದ್ರೆ ನಾವು ಕೂಡ ಅದೇ ಭಾಷೆಯಲ್ಲಿ ಉತ್ತರ ಕೊಡ್ತೀವಿ ಅಂತ ಇರಾನ್ ಪ್ರತಿ ಎಚ್ಚರಿಕೆಯನ್ನು ಕೊಟ್ಟಿದೆ ಟ್ರಂಪ್ಗೆ. ಈ ಬಗ್ಗೆ ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಗಾಯಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ದೇಶದ ಪ್ರಮುಖ ಪವರ್ ಪ್ಲಾಂಟ್ ಮತ್ತು ಮೂಲ ಸೌಕರ್ಯಗಳನ್ನು ದಾಳಿ ಮಾಡ್ತೀವಿ ಅಂತ ಹೇಳೋದು ಯುದ್ಧಾಪರಾಧ. ಇದು ಟ್ರಂಪ್ ಅವರ ಕ್ರಿಮಿನಲ್ ಮೈಂಡ್ಸೆಟ್ ತೋರಿಸುತ್ತೆ. ಸೊ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿ ಆದರೆ ನಮಗೂ ದಾಳಿ ಮಾಡೋ ಹಕ್ಕು ಬರುತ್ತೆ. ಅಮೆರಿಕಾಗೆ ಸೇರಿದ ಅಥವಾ ಅಮೆರಿಕಾಗೆ ಲಿಂಕ್ ಇರೋ ಯಾವುದೇ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಬಿಡೋದಿಲ್ಲ, ಕೌಂಟರ್ ಅಟ್ಯಾಕ್ ಮಾಡ್ತೇವೆ. ಅಮೆರಿಕದ ಯಾವುದೇ ಆಸ್ತಿ ಆಗಲಿ ಅಥವಾ ಇರಾನ್ ವಿರುದ್ಧದ ದಾಳಿಗೆ ಸಹಾಯ ಮಾಡುವಂಥ ಯಾವುದೇ ಜಾಗವನ್ನು ನಾವು ಟಾರ್ಗೆಟ್ ಮಾಡ್ತೀವಿ ಅಂತ ಇರಾನ್ ವಿದೇಶಾಂಗ ವಕ್ತಾರ ಸ್ಪಷ್ಟಪಡಿಸಿದ್ದಾರೆ. ಇದೇ ಹಾರ್ಮುಜ್ ವಿಚಾರಕ್ಕೆ ಇರಾನ್ನ ಖಾಮನೇಯಿಗಳ ಪಡೆ IRGC ಕೂಡ ರಿಯಾಕ್ಟ್ ಮಾಡಿದೆ. ನೀವು ತಿಪ್ಪರ್ಲಾಗ ಹಾಕಿದ್ರೂ ಕೂಡ ಹಾರ್ಮುಜ್ ಬಿಟ್ಕೊಡಲ್ಲ, ಅದೇನು ಮಾಡ್ತಿರೋ ಮಾಡಿ ಅಂತ ಹೇಳಿದೆ. ಹಾರ್ಮುಜ್ ಜಲಸಂಧಿ ಅನ್ನೋದು ನಮ್ಮದು, ಅದು ಇನ್ನು ಮುಂದೆ ಯಾವತ್ತೂ ಮೊದಲಿನ ಥರ ಇರಲ್ಲ. ಅದರಲ್ಲೂ ವಿಶೇಷವಾಗಿ ಅಮೆರಿಕ ಮತ್ತು ಇಸ್ರೇಲ್ ಹಡಗುಗಳಿಗೆ ಯಾವುದೇ ಕಾರಣಕ್ಕೂ ಎಂಟ್ರಿ ಇಲ್ಲ ಅಂತ ಇರಾನ್ ಸೇನೆ ಸ್ಪಷ್ಟಪಡಿಸಿದೆ. ಅಷ್ಟೇ ಅಲ್ಲ, ಗಲ್ಫ್ ರೀಜನ್ನಲ್ಲಿ ನ್ಯೂ ಆರ್ಡರ್ ತರ್ತೀವಿ ಅಂತ ಹೇಳಿದ್ದಾರೆ. ಈ ಹೊಸ ಆರ್ಡರ್ನಲ್ಲಿ ನಾವು ಅದಕ್ಕೆಲ್ಲ ಬೇಕಾಗಿರೋ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವಿ. ಆಪರೇಷನಲ್ ತಯಾರಿಗಳು ಅಂತಿಮ ಹಂತದಲ್ಲಿವೆ ಅಂತ ಕೂಡ IRGC ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದೆ. ಅಂದರೆ ಆ ಭಾಗವನ್ನು ನಾವು ಕಂಟ್ರೋಲ್ ಮಾಡ್ತೀವಿ ಅಂದಮೇಲೆ ನಾವು ಹೇಳಿದಂಗೆ ನಡೆಯುತ್ತೆ ಈ ಪ್ರದೇಶ, ಈ ಸ್ಟ್ರೇಟ್ ಆಫ್ ಹಾರ್ಮುಜ್ ಅಂತ ಇರಾನ್ ಹೇಳಿದೆ. ಇನ್ನು ಇರಾನ್ ಸಂಸತ್ನ ಸ್ಪೀಕರ್ ಮೊಹಮ್ಮದ್ ಬಾಘೇರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಟ್ರಂಪ್ ಅವರ ಈ ವರ್ತನೆಗಳು ಅಮೆರಿಕದ ಪ್ರತಿಯೊಂದು ಕುಟುಂಬವನ್ನು ಜೀವಂತ ನರಕಕ್ಕೆ ತಳ್ತಾ ಇವೆ. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅವರ ಮಾತನ್ನು ಕೇಳಿಕೊಂಡು ನೀವು ಇಂಥ ಕೆಲಸ ಮಾಡ್ತಾ ಇದ್ದೀರಾ, ಇದರಿಂದ ನಮ್ಮ ಇಡೀ ಗಲ್ಫ್ ವಲಯ ಸುಟ್ಟು ಭಸ್ಮ ಆಗುತ್ತೆ ಅಂಥೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾಗೆ ಈ ಯುದ್ಧದಲ್ಲಿ ಯುದ್ಧಾಪರಾಧ ಮಾಡೋದು ಬಿಟ್ಟರೆ ನಿಮಗೇನು ಲಾಭ ಆಗಲ್ಲ ಅಂತ ಇರಾನ್ನ ಸಂಸತ್ನ ಸ್ಪೀಕರ್ ಹೇಳಿದ್ದಾರೆ. ಈ ಮೂಲಕ ಟ್ರಂಪ್ರ ಮಂಗಳವಾರದ ಬೆದರಿಕೆಗೆ ನಾವು ಯಾವುದೇ ಕಾರಣಕ್ಕೂ ಬಗ್ಗಲ್ಲ ಅನ್ನೋದನ್ನು ಇರಾನ್ನ ಮಿಲಿಟರಿ ಆಡಳಿತ, ಸರ್ಕಾರ, ಸಂಧಾನ ಮಾಡೋರು ಎಲ್ಲರೂ ಕೂಡ ಒಂದೇ ಸ್ವರದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಇದರ ಪರಿಣಾಮ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ $110 ಪರ್ ಬ್ಯಾರಲ್ ಇತ್ತು. ಇನ್ನು ಸ್ನೇಹಿತರೆ, ಒಂದು ಸಣ್ಣ ಮನವಿ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಸದಸ್ಯರಾಗಬಹುದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಬನ್ನೀಗ ಕಂಟಿನ್ಯೂ ಮಾಡೋಣ. ಇನ್ನು ಇರಾನ್ನಿಂದ ಈ ಹೇಳಿಕೆ ಬರ್ತಿದ್ದ ಹಾಗೆ ಟ್ರಂಪ್ ಕೂಡ ಮತ್ತೆ ಬೆದರಿಕೆ ಹಾಕಿದ್ದಾರೆ. ಇರಾನ್ನಲ್ಲಿ ನಾವು ಏನು ಉಳಿಸಲ್ಲ ಅಂತ ಹೇಳಿದ್ದಾರೆ. ವಾಲ್ ಸ್ಟ್ರೀಟ್ ಜರ್ನಲ್ಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ ಟ್ರಂಪ್. ಮಂಗಳವಾರ ಸಂಜೆ ಒಳಗಡೆ ಇರಾನ್ ನಮ್ಮೊಂದಿಗೊಂದು ಒಪ್ಪಂದಕ್ಕೆ ಬರಬೇಕು, ಬರಲಿಲ್ವಾ ಆ ದೇಶದಲ್ಲಿ ಒಂದೇ ಒಂದು ಪವರ್ ಪ್ಲಾಂಟ್ ಕೂಡ ಉಳಿಯಲ್ಲ, ಹಾಗೆ ಪ್ರತಿಯೊಂದು ಸೇತುವೆಯನ್ನು ಕೂಡ ನಾವು ಬೀಳಿಸ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ.
ಇದಕ್ಕೂ ಮುಂಚೆ ಟ್ರಂಪ್ ಒಪ್ಪಂದದ ಬಗ್ಗೆ ಮಾತನಾಡಿದರು. ಸೋಮವಾರದ ಹೊತ್ತಿಗೆ ನಮ್ಮ ಮತ್ತು ಇರಾನ್ ನಡುವೆ ಒಂದು ಡೀಲ್ ಆಗೋ ಚಾನ್ಸಸ್ ಇದೆ. ಇರಾನ್ ನಾಯಕರು ಈ ಒಪ್ಪಂದಕ್ಕೆ ಬರಲೇಬೇಕು. ಹಾಗೆ ಮಾಡಲಿಲ್ಲ ಅಂದರೆ ಅಲ್ಲಿರೋ ಪ್ರತಿಯೊಂದು ಇನ್ಫ್ರಾಸ್ಟ್ರಕ್ಚರನ್ನು ಬ್ಲಾಸ್ಟ್ ಮಾಡಿ ಇರಾನ್ನ ತೈಲ ಸಂಪತ್ತನ್ನು ಕೂಡ ನಾವೇ ಟೇಕ್ ಓವರ್ ಮಾಡ್ತೀವಿ. ಆದರೆ ಬಹುಶಃ ಹಂಗಾಗಲ್ಲ. ಸೋಮವಾರ ಮಾತುಕತೆ ಆಗಿಬಿಡುತ್ತೆ. ಈಗ ಆಲ್ರೆಡಿ ಆ ಬಗ್ಗೆ ನೆಗೋಸಿಯೇಷನ್ಸ್ ನಡೀತಾ ಇದ್ದಾವೆ ಅಂತ ಟ್ರಂಪ್ ಹೇಳ್ಕೊಂಡಿದ್ರು. ಆದರೆ ಟ್ರಂಪ್ರ ಮಾತಿಗೆ ಇರಾನ್ ಕಡೆಯಿಂದ ಯಾರೂ ಕೂಡ ಕಿಮ್ಮತ್ತು ಕೊಡಲಿಲ್ಲ. ಹೀಗಾಗಿ ಟ್ರಂಪ್ ಮತ್ತೆ ಈಗ ಈ ಉಗ್ರವರ್ತನೆ ತೋರಿಸೋ ಪ್ರಯತ್ನ ನಡೆಸ್ತಾ ಇದ್ದಾರೆ. ಇರಾನ್ನಲ್ಲಿ ಮತ್ತೊಂದು ಆತಂಕಕಾರಿ ಬೆಳವಣಿಗೆಯಾಗಿದೆ ಸ್ನೇಹಿತರೆ. ಇರಾನ್ನ ಅತಿ ಮುಖ್ಯವಾದ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇರೋ ಬುಷೆಹರ್ ಪ್ರಾಂತ್ಯದ ಬಳಿ ಮತ್ತೆ ಹೊಸದಾಗಿ ದಾಳಿಗಳಾಗಿವೆ. ಇದರಲ್ಲಿ ಏನು ಟಾರ್ಗೆಟ್ ಮಾಡಲಾಗಿದೆ ಅನ್ನೋದು ಸ್ಪಷ್ಟ ಇಲ್ಲ. ಆದರೆ ಹಲವು ಕಡೆ ಸ್ಫೋಟ ಉಂಟಾಗಿದೆ. ಇದು ಅಲ್ಲಿನ ಜನರಿಗೆ ತೀವ್ರ ಆತಂಕಕ್ಕೆ ಕಾರಣ ಆಗಿದೆ. ಯಾಕಂದರೆ ಆಲ್ರೆಡಿ ಬುಷೆಹರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮೇಲೆ ಇಸ್ರೇಲ್ 3 ಸಲ ದಾಳಿ ಮಾಡಿದೆ. 4ನೇ ಸಲ ಅಂತ ಹೇಳಿದ್ರೆ ಇನ್ನೊಂದೇ ಒಂದು ದಾಳಿ ಮಾಡಿದ್ರೆ ಅಣು ವಿಕಿರಣ ಲೀಕ್ ಆಗೋ ಚಾನ್ಸಸ್ ಇದೆ ಅಂಥೇಳಿ ಇರಾನ್ ಎಚ್ಚರಿಸಿದೆ. ಸೊ ಎಲ್ಲ ಕಡೆ ಸುಳ್ಳು ಸುದ್ದಿ ಹರಡ್ತಾ ಇದೆ, ರೂಮರ್ ಹರಡ್ತಾ ಇದೆ, ಲೀಕ್ ಆಗಿ ಹೋಗಿದೆ ಅಣು ವಿಕಿರಣ ಅಂಥೇಳಿ. ಸೊ ಇರಾನೇ ಹೇಳ್ತಾ ಇದೆ ಇನ್ನೂ ಆಗಿಲ್ಲ, ಆಗೋ ಚಾನ್ಸಸ್ ಇದೆ, ಇನ್ನೊಂದು ದಾಳಿ ಆದರೂ ಕೂಡ ಲೀಕ್ ಆಗಬಹುದು ಅಂತ ಇರಾನ್ ಆತಂಕ ವ್ಯಕ್ತಪಡಿಸಿದೆ. ಹೀಗಾಗಿ ಮತ್ತೆ ಇಸ್ರೇಲ್ ಏನಾದರೂ ಅಣು ಕೇಂದ್ರ ಹೊಡೆದ್ರೆ ಆವಾಗ ಏನಾಗುತ್ತೋ ಅನ್ನೋ ಭಯ ಅಲ್ಲಿನ ಜನರನ್ನ ಕಾಡ್ತಾ ಇದೆ. ಸೊ ಬರೀ ಇಲ್ಲಿ ಬುಷೆಹರ್ ಮಾತ್ರವಲ್ಲದೆ ಇರಾನ್ನ ಅಹ್ವಾಜ್ ಅನ್ನೋ ನಗರದಲ್ಲೂ ಕೂಡ ಹಲವು ಕಡೆ ದಾಳಿಗಳಾಗಿವೆ. ವಿಶೇಷವಾಗಿ ಅಲ್ಲಿನ ಅಹ್ವಾಜ್ ಏರ್ಪೋರ್ಟನ್ನು ಟಾರ್ಗೆಟ್ ಮಾಡಲಾಗಿದೆ. ಇದರ ಜೊತೆಗೆ ರಾಜಧಾನಿ ಟೆಹರಾನ್ನ ಪೂರ್ವ ಭಾಗದಲ್ಲೂ ಕೂಡ ಹಲವು ಕಡೆ ಏರ್ ಸ್ಟ್ರೈಕ್ ಆಗಿದೆ. ಮತ್ತೊಂದು ಕಡೆ ಇಸ್ರೇಲ್ ಮೇಲೂ ಕೂಡ ಇರಾನ್ನ ಏಟುಗಳು ಕಂಟಿನ್ಯೂ ಆಗಿವೆ. ಮುಖ್ಯವಾಗಿ ಇಸ್ರೇಲ್ನ ಹೈಫಾ ನಗರದ ಮೇಲೆ ಇರಾನ್ ಭಯಂಕರವಾಗಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹಾರಿಸಿದೆ, ನೇರವಾಗಿ ಹಿಟ್ ಆಗಿದೆ. ಈ ಮಿಸೈಲ್ ದಾಳಿಯಿಂದ ಅಲ್ಲಿನ ಒಂದು ವಸತಿ ಕಟ್ಟಡ ಸಂಪೂರ್ಣ ಧ್ವಂಸ ಆಗಿದೆ. ಈ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ 4 ಜನ ಸಿಕ್ಕಾಕೊಂಡಿರೋ ಅನುಮಾನ ಇದೆ. ಅವ್ರನ್ನ ಕಾಪಾಡೋಕೆ ಇಸ್ರೇಲ್ನ ಅಗ್ನಿಶಾಮಕ ದಳ, ಪೊಲೀಸ್ ಮತ್ತು ರೆಸ್ಕ್ಯೂ ಟೀಮ್ಗಳು ರಾತ್ರಿಯೆಲ್ಲ ಕಾರ್ಯಾಚರಣೆ ನಡೆಸಿವೆ. ಈ ಯುದ್ಧದಲ್ಲಿ ಇದು ಹೈಫಾ ನಗರದಲ್ಲಿ ನಡೆದ ಅತಿ ದೊಡ್ಡ ಮತ್ತು ಅತ್ಯಂತ ಭೀಕರವಾದ ದಾಳಿ ಅಂತ ಅಲ್ಲಿನ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಇರಾನ್ನಲ್ಲಿ ಸಿಕ್ಕಾಕೊಂಡಿದ್ದ ಅಮೆರಿಕದ ಪೈಲಟನ್ನು ಅಮೆರಿಕ ಸೇನೆ ರಕ್ಷಣೆ ಮಾಡಿರೋದಕ್ಕೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಫೋನ್ ಮಾಡಿ ಅಭಿನಂದನೆ ಹೇಳಿದ್ದಾರೆ. ಈ ಆಪರೇಷನ್ನಲ್ಲಿ ಇಸ್ರೇಲ್ ಅಮೆರಿಕಗೆ ಸಹಾಯ ಮಾಡಿದ್ದಕ್ಕೆ ನನಗೆ ಥ್ಯಾಂಕ್ಸ್ ಹೇಳಿದ್ದಾರೆ ಟ್ರಂಪ್ ಅಂತ ನೆತನ್ಯಾಹು ಪೋಸ್ಟ್ ಹಾಕಿದ್ದಾರೆ. ಇನ್ನು UAE ಮೇಲಿನ ಇರಾನ್ ದಾಳಿಗಳು ಕಂಟಿನ್ಯೂ ಆಗಿವೆ. ಮತ್ತೆ ಹೊಸದಾಗಿ ಮಿಸೈಲ್ ಮತ್ತು ಡ್ರೋನ್ ಮೂಲಕ ದಾಳಿ ಮಾಡಿದ್ದಾರೆ. ಇದನ್ನು ತಡೆಯೋಕೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಫುಲ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ UAE ರಕ್ಷಣಾ ಸಚಿವಾಲಯ ಮಾಹಿತಿ ಕೊಟ್ಟಿದೆ. ಸದ್ಯ UAE ಆಕಾಶದಲ್ಲಿ ಗಂಟೆಗೊಂದ್ಸಲ ದೊಡ್ಡ ಶಬ್ದ ಕೇಳಿ ಬರ್ತಾ ಇದೆ. ಹೀಗಾಗಿ ಜನ ಪ್ಯಾನಿಕ್ ಆಗೋದು ಬೇಡ. ಇದು ಶತ್ರು ಮಿಸೈಲ್ಸ್ ಬರ್ತಾವಲ್ಲ, ಡ್ರೋನ್ ಬರ್ತಾವಲ್ಲ, ಅದನ್ನು ನಾವು ಆಕಾಶದಲ್ಲೇ ಹೊಡಿತಾ ಇರೋದು, ಅದರ ಸೌಂಡ್ ಇದು ಅಂತ UAE ರಕ್ಷಣಾ ಇಲಾಖೆ UAEನಲ್ಲಿರೋ ಜನರಿಗೆ, ದೊಡ್ಡ ಪ್ರಮಾಣದ ಭಾರತೀಯರು ಕೂಡ ಇದ್ದಾರೆ, ಅವರೆಲ್ಲರಿಗೂ ಸಮಾಧಾನದ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಇತ್ತ ಕುವೈತ್ ಮೇಲೆ ಕೂಡ ಈಗ ಸಾಲು ಸಾಲು ಮಿಸೈಲ್ ಮತ್ತು ಡ್ರೋನ್ ದಾಳಿ ಶುರುವಾಗಿದೆ. ಇದನ್ನು ತಡೆಯೋಕೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಆಕ್ಟಿವ್ ಆಗಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಕುವೈತ್ ಆರ್ಮಿಯ ಜನರಲ್ ಸ್ಟಾಫ್ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ UAEನ ಕೋರ್ ಫಕಾನ್ ಪೋರ್ಟ್ ಬಳಿ ಒಂದು ಕಂಟೈನರ್ ಹಡಗಿನ ಮೇಲೆ ಅಟ್ಯಾಕ್ ಮಾಡೋ ಪ್ರಯತ್ನ ನಡೆದಿದೆ. ಹಡಗಿನ ಕ್ಯಾಪ್ಟನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಹಡಗಿನ ಅಕ್ಕಪಕ್ಕದಲ್ಲಿ ಯಾರೋ ಅಪರಿಚಿತರು ಮಿಸೈಲ್ ಅಥವಾ ಡ್ರೋನ್ ಥರ ಏನೋ ಹಾರಿಸಿದ್ರು, ಅದು ಬಂದು ನಮ್ಮ ಪಕ್ಕದಲ್ಲಿ ಬಿದ್ದು ಭಾರಿ ಸೌಂಡ್ ಮಾಡ್ತು ಅಂತ ಹೇಳಿದ್ದಾರೆ. ಸದ್ಯ ಈ ಘಟನೆ ಬಗ್ಗೆ ಶಾರ್ಜಾ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಅದೃಷ್ಟವಶಾತ್ ಈ ಇನ್ಸಿಡೆಂಟ್ನಲ್ಲಿ ಯಾರಿಗೂ ಪ್ರಾಣಾಪಾಯ ಉಂಟಾಗಿಲ್ಲ. ಏನು ಇರಾನ್ ಸೇತುವೆ ಮೇಲೆ ಅಮೆರಿಕ ಯಾಕೆ ದಾಳಿ ಮಾಡ್ತು ಅನ್ನೋದಕ್ಕೆ ಖುದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಈಗ ಕಾರಣ ಕೊಟ್ಟಿದ್ದಾರೆ. ಕಳೆದ ಬುಧವಾರ ಟೆಹರಾನ್ ಮತ್ತು ಉತ್ತರ ಇರಾನ್ಗೆ ಕನೆಕ್ಟ್ ಆಗೋ ಒಂದು ಪ್ರಮುಖ ಸೇತುವೆ ಮೇಲೆ ಅಮೆರಿಕ ಭಾರಿ ದಾಳಿ ಮಾಡಿತ್ತು. ಈ ದಾಳಿಗೆ ಇರಾನ್ ನಾಯಕರ ನಿರ್ಲಕ್ಷ್ಯವೇ ಕಾರಣ ಅಂತ ಟ್ರಂಪ್ ಹೇಳಿದ್ದಾರೆ. ಆಕ್ಸಿಯೋಸ್ ಮೀಡಿಯಾಗೆ ಇಂಟರ್ವ್ಯೂ ಕೊಟ್ಟಿರೋ ಟ್ರಂಪ್ ಕೆಲ ದಿನಗಳ ಹಿಂದೆ ಅಮೆರಿಕ ಮತ್ತು ಇರಾನ್ ನಡುವೆ ನೇರ ಮಾತುಕತೆ ನಡೆಸೋಕೆ ಒಂದು ಅಗ್ರಿಮೆಂಟ್ ಆಗೋ ಹಂತದಲ್ಲಿತ್ತು. ಆದರೆ ಇರಾನ್ ನಾಯಕರು ಭೇಟಿಯಾಗಿ ಮಾತುಕತೆ ನಡೆಸೋಕೆ ನಮಗೆ 5 ದಿನಗಳ ಟೈಮ್ ಬೇಕು ಅಂತ ಕೇಳಿದ್ರು. ಇದನ್ನು ಕೇಳಿ ನನಗೆ ಸಿಟ್ಟು ಬಂದು ಯಾಕೆ 5 ದಿನ ಬೇಕು ಅಂತ ಪ್ರಶ್ನೆ ಮಾಡಿದೆ. ಆಗ ಇರಾನ್ ಈ ಮಾತುಕತೆಯನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ ಅನ್ನೋದು ನನಗೆ ಅನ್ನಿಸ್ತು. ಇದೇ ಕೋಪಕ್ಕೆ ಆ ಸೇತುವೆ ಮೇಲೆ ಅಟ್ಯಾಕ್ ಮಾಡಿ ಅಂತ ನಾನು ಆರ್ಡರ್ ಮಾಡಿದೆ ಅಂತ ಟ್ರಂಪ್ ನೇರವಾಗಿ ಹೇಳ್ಕೊಂಡಿದ್ದಾರೆ. ಏನು ಈ ರೀತಿ ಸೇತುವೆ ಮೇಲೆ ಅಟ್ಯಾಕ್ ಮಾಡಿದ್ರೆ ಸಾಮಾನ್ಯ ಜನರಿಗೆ ಸಮಸ್ಯೆ ಆಗಲ್ವಾ ಅಂತ ಕೇಳಿದಕ್ಕೆ ಉತ್ತರ ಕೊಟ್ಟಿದ್ದಾರೆ ಟ್ರಂಪ್. ಇರಾನ್ ಜನರೇ ತಮ್ಮ ಸರ್ಕಾರದ ವಿರುದ್ಧ ಇದ್ದಾರೆ. ಹೀಗಾಗಿ ಈ ಸರ್ಕಾರವನ್ನು ವೀಕ್ ಮಾಡೋಕೆ ನಾವೇನಾದರೂ ಎಲ್ಲ ಕಡೆ ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡಿದ್ರೂ ಕೂಡ ಅಲ್ಲಿನ ಜನ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಟ್ರಂಪ್ ಕ್ಲೇಮ್ ಮಾಡ್ಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ,
ಇರಾನ್ನಲ್ಲಿರೋ ಸಾಮಾನ್ಯ ಜನ ಪ್ರತಿದಿನ ಭಯದಿಂದ ಬದುಕ್ತಾ ಇದ್ದಾರೆ. ನಾವು ಈ ಯುದ್ಧವನ್ನು ಅರ್ಧಕ್ಕೆ ಬಿಟ್ಟು ಹೋಗ್ತೀವ ಅನ್ನೋ ಭಯ ಕೂಡ ಅಲ್ಲಿನ ಜನರಲ್ಲಿದೆ. ಆದರೆ ಯಾವುದೇ ಕಾರಣಕ್ಕೂ ಈ ಯುದ್ಧವನ್ನು ನಾವು ಹಾಫ್ ಮಾಡಿ ಅಲ್ಲಿಗೆ ಬಿಟ್ಟು ಹೋಗೋದಿಲ್ಲ ಅಂತ ಟ್ರಂಪ್ ಇವಾಗ ಹೇಳಿಕೆ ಕೊಟ್ಟಿದ್ದಾರೆ, ಕಂಪ್ಲೀಟ್ ಮಾಡ್ತೀವಿ ಅಂತ. ಸೊ ಅಗೇನ್ ಇರಾನ್ ಬಗ್ತಾ ಇಲ್ವಲ್ಲ, ಸೊ ಲಾಂಗ್ ಟರ್ಮ್ ವಾರ್ಗೆ ಟ್ರಂಪ್ ಕೂಡ ರೆಡಿ ಆಗ್ತಿರೋದರ ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲ, ಟ್ರಂಪ್ ಮತ್ತೊಂದು ಅಚ್ಚರಿಯ ವಿಚಾರವನ್ನು ಕೂಡ ಹೊರಹಾಕಿದ್ದಾರೆ. ಇರಾನ್ನಲ್ಲಿ ಅಲ್ಲಿನ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುತ್ತಿರೋ ಜನರಿಗೆ ಅಮೆರಿಕ ಕಡೆಯಿಂದ ಭಾರಿ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಕಳಿಸಲಾಗಿತ್ತು ಅಂತ ಖುದ್ದು ಟ್ರಂಪ್ ಹೇಳಿದ್ದಾರೆ. ನಾವು ಪ್ರತಿಭಟನಾಕಾರರಿಗೆ ಬಹಳಷ್ಟು ಬಂದೂಕುಗಳನ್ನು ಕಳಿಸಿದ್ವಿ. ಈ ಬಂದೂಕುಗಳನ್ನು ನಾವು ಕುರ್ದ್ ಜನಾಂಗದ ಮೂಲಕ ಕಳಿಸಿದ್ವಿ. ಆದರೆ ಆ ಕುರ್ದುಗಳೇ ಈ ಎಲ್ಲ ಗನ್ಗಳನ್ನು ಇಟ್ಕೊಂಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಅಂತ ಹೇಳಿ ಟ್ರಂಪ್ ಹೊಸ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಇದರ ಜೊತೆಗೆ ಇರಾನ್ನಲ್ಲಿ ಪ್ರತಿಭಟನೆಯಾದಾಗ ಅಲ್ಲಿನ ಸರ್ಕಾರ 45,000 ಪ್ರತಿಭಟನಾಕಾರರನ್ನ ಬರ್ಬರವಾಗಿ ಮುಗಿಸ್ತು ಅಂತ ಟ್ರಂಪ್ ಆರೋಪ ಮಾಡಿದ್ದಾರೆ. ಆದರೆ ಈ ಯುದ್ಧದ ಬಗ್ಗೆ ಮಾತನಾಡಿರೋ ಇರಾಕ್ನ ಕುರ್ದಿಸ್ತಾನ್ ಪ್ರಾಂತ್ಯದ ಉಪ ಪ್ರಧಾನಿ, ಇದು ನಮ್ಮ ಯುದ್ಧ ಅಲ್ಲ, ಇರಾನ್ನ ವಿರೋಧಿ ಗುಂಪುಗಳಿಗೆ ಸಹಾಯ ಮಾಡುವಂತೆ ಅಮೆರಿಕ ನಮಗೆ ಕೇಳಲಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಮೂಲಕ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಅಮೆರಿಕ ಕಳಿಸಿದ ಬಂದೂಕುಗಳು ಈಗ ಯಾರ ಕೈ ಸೇರಿವೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ, ಹಾಗೂ ಎಷ್ಟು ಕಳಿಸಿದ್ದಾರೆ ಅನ್ನೋದು ಕೂಡ. ಇನ್ನು ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧದ ಟೆನ್ಷನ್ ಇನ್ನಷ್ಟು ಜಾಸ್ತಿ ಆಗ್ತಿರೋ ಕಾರಣ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಗಲ್ಫ್ ನಾಯಕರಿಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ, ಕತರ್ನ ಪ್ರಧಾನಿ ಹಾಗೂ ವಿದೇಶಾಂಗ ಮಂತ್ರಿಯೂ ಆಗಿರೋ ಮೊಹಮ್ಮದ್ ಬಿನ್ ಅಬ್ದುಲ್ ರೆಹಮಾನ್ ಅಲ್ ಥಾನಿ, ಯುಎಇಯ ಉಪ ಪ್ರಧಾನಿ ಹಾಗೂ ವಿದೇಶಾಂಗ ಸಚಿವರಾಗಿರೋ ಅಬ್ದುಲ್ಲಾ ಬಿನ್ ಜಾಯದ್ ಅಲ್ ನಹ್ಯಾನ್ಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ. ಮಿಡಲ್ ಈಸ್ಟ್ನ ಪರಿಸ್ಥಿತಿ ಬಗ್ಗೆ, ಅಲ್ಲಿ ಆಗ್ತಿರೋ ಬೆಳವಣಿಗೆಗಳ ಬಗ್ಗೆ, ಭಾರತೀಯ ಸಮುದಾಯದ ಸೇಫ್ಟಿ ಬಗ್ಗೆ ಜೈಶಂಕರ್ ಚರ್ಚೆ ಮಾಡಿದ್ದಾರೆ. ಈ ನಡುವೆ ಯುಎಇ ಅಧ್ಯಕ್ಷರ ರಾಜತಾಂತ್ರಿಕ ಸಲಹೆಗಾರ ಡಾಕ್ಟರ್ ಅನ್ವರ್ ಗಾರ್ಗಾಶ್ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ ಮಾಡ್ತಿರೋ ಈ ದಾಳಿಗಳಿಂದ ಈ ಭಾಗದಲ್ಲಿ ಇಸ್ರೇಲ್ನ ಪ್ರಭಾವ ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಇರಾನ್ನ ಈ ಅಗ್ರೆಸಿವ್ ಸ್ಟ್ರಾಟಜಿಗೆ ನಾವು ಯಾವ ಕಾರಣಕ್ಕೂ ಜಗ್ಗಲ್ಲ, ಇರಾನ್ ನಮ್ಮ ಮೇಲೆ ದಾಳಿ ಮಾಡ್ಬೋದು, ಆದರೆ ಇದರ ಪರಿಣಾಮ ಇಸ್ರೇಲ್ ಮತ್ತು ಅಮೆರಿಕಗಳು ಈ ಪ್ರದೇಶದಲ್ಲಿ ಇನ್ನಷ್ಟು ಪವರ್ಫುಲ್ ಆಗ್ತವೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ನಮ್ಮ ಸಂಬಂಧ ಇಸ್ರೇಲ್ ಜೊತೆಗೆ ಅಮೆರಿಕದೊಟ್ಟಿಗೆ ಇನ್ನಷ್ಟು ಚೆನ್ನಾಗೇ ಇರುತ್ತೆ ಅಂತ ಹೇಳಿ ಯುಎಇ ಹೇಳ್ತಾ ಇದೆ. ಇನ್ನು ಇರಾನ್ ಯುದ್ಧದ ಎಫೆಕ್ಟ್ನಿಂದ ಹಾರ್ಮುಜ್ ಪರಿಸ್ಥಿತಿ ಇನ್ನಷ್ಟು ಸೀರಿಯಸ್ ಆಗ್ತಾ ಇದೆ. ಕಳೆದ 24 ಗಂಟೆಗಳಲ್ಲಿ ಕೇವಲ 15 ಹಡಗುಗಳು ಮಾತ್ರ ಈ ಜಲಸಂಧಿ ಮೂಲಕ ಪಾಸ್ ಆಗಿವೆ. ಅದು ಕೂಡ ಇರಾನ್ನಿಂದ ಅಧಿಕೃತ ಪರ್ಮಿಷನ್ ತಗೊಂಡು ಈ ಹಡಗುಗಳು ಪ್ರಯಾಣವನ್ನು ಮುಂದುವರೆಸಿವೆ. ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ಯುದ್ಧ ಶುರು ಮಾಡೋ ಮುನ್ನ ಈ ಜಲಮಾರ್ಗದಲ್ಲಿ 130ಕ್ಕೂ ಅಧಿಕ ಹಡಗುಗಳು ಪ್ರತಿದಿನ ಓಡಾಡುತ್ತಿದ್ವು. ಆದರೆ ಈಗ ಹಾರ್ಮುಜ್ನ ಟ್ರಾಫಿಕ್ 90% ಬಿದ್ದು ಹೋಗಿದೆ. ಇತ್ತ ಇಸ್ರೇಲ್ ಮತ್ತು ಹಿಜ್ಬುಲ್ಲಾ ಕಾಳಗ ಕೂಡ ಭೀಕರವಾಗ್ತಾ ಇದೆ. ಈ ಉತ್ತರ ಇಸ್ರೇಲ್ ಮತ್ತು ದಕ್ಷಿಣ ಲೆಬನಾನ್ ಬಾರ್ಡರ್ನಲ್ಲಿ ಇಸ್ರೇಲ್ ಸೇನಾ ನೆಲೆಗಳ ಮೇಲೆ ನಾವು ದಾಳಿ ಮಾಡಿದ್ದೀವಿ ಅಂತ ಹೇಳಿ ಪ್ರತೀಕಾರ ತೀರಿಸಿಕೊಂಡಿದ್ದೀವಿ ಅಂತ ಹಿಜ್ಬುಲ್ಲಾ ಹೇಳ್ಕೊಂಡಿದೆ. ಅಷ್ಟೇ ಅಲ್ಲ, ಐನಾಟಾ ಟೌನ್ ಮತ್ತು ಖಿಯಾಮ್ ಡಿಟೆನ್ಷನ್ ಸೆಂಟರ್ನ ಪೂರ್ವ ಭಾಗದಲ್ಲಿ ಜಮಾಯಿಸಿದ್ದ ಇಸ್ರೇಲಿ ಸೈನಿಕರ ಮೇಲೂ ಕೂಡ ರಾಕೆಟ್ ಫೈರ್ ಮಾಡಿದ್ದೀವಿ ಅಂತ ಹಿಜ್ಬುಲ್ಲಾ ಹೇಳಿದೆ. ಇದರ ಜೊತೆಗೆ ಉತ್ತರ ಇಸ್ರೇಲ್ನ ನಹರಿಯಾ ಮತ್ತು ಮೆಟುಲಾ ಅನ್ನೋ ಟೌನ್ಗಳ ಕಡೆಗೂ ಕೂಡ ಹಿಜ್ಬುಲ್ಲಾ ಸಾಲು ಸಾಲು ರಾಕೆಟ್ಗಳನ್ನು ಹಾರಿಸಿದೆ. ಇದನ್ನೆಲ್ಲ ಹೊಡೆದು ಹಾಕಿದ್ದೀವಿ ನಾವು ಅಂತ ಇಸ್ರೇಲ್ ಹೇಳಿದೆ. ಸೊ ಸ್ನೇಹಿತರೆ, ಇದಾಗಿತ್ತು ಇಲ್ಲಿ ತನಕದ ಈ ಯುದ್ಧದ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ನಾವು ಮಾಡಿರೋದು. ಮುಂದೆ ಕೂಡ ಸ್ನೇಹಿತರೆ ಟೈಮ್ಲಿಯಾಗಿ ನಿಮಗೆ ಎಲ್ಲ ಏನು ಸೀರಿಯಸ್ಸೇ ಆಗ್ತಾ ಹೋಗ್ತಾ ಇದೆ, ಎಲ್ಲ ಬೆಳವಣಿಗೆಗಳನ್ನು ನಿಮಗೆ ತಲುಪಿಸ್ತಾ ಇರ್ತೀವಿ, ವೆರಿಫೈಡ್ ಮಾಹಿತಿಯನ್ನು ತಲುಪಿಸ್ತಾ ಇರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ಆಗಲೇ ಹೇಳಿದಾಗೆ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋದು ಮಾತ್ರ ಅಲ್ಲ, ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ತಂಡಕ್ಕೆ ನೀವು ಕೂಡ ಅತಿ ದೊಡ್ಡ ಬೆಂಬಲ ಸ್ನೇಹಿತರೆ. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.